2024 ಕಳೆದು 2025 ಬಂದೇ ಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ಈಗ ತಮ್ಮ ಪಕ್ಷಗಳಲ್ಲೂ ಕೂಡ ಒಂದಷ್ಟು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಆಗಿರ್ಬೋದು ಜೆಡಿಎಸ್ ಈಗಾಗಲೇ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಹೊಸ ವರ್ಷಕ್ಕೆ ಹೊಸ ಜವಾಬ್ದಾರಿನ ಕಾಂಗ್ರೆಸ್ ಜೆಡಿಎಸ್ನಲ್ಲಿ ಬದಲಾವಣೆಗಳು ಆಗತ್ತಾ? ಎರಡೂ ಪಕ್ಷಗಳಿಗೆ ಹೊಸ ಸಾರಥ್ಯವನ್ನ ವಹಿಸಲಾಗತ್ತಾ ಅನ್ನುವಂತಹ ಪ್ರಶ್ನೆಗೆ ಅಂತಹ ಬೆಳವಣಿಗೆಗಳು ನಡೀತಾ ಇದೆ ಅನ್ನೋದು ಪಕ್ಷಗಳ ಮೂಲಗಳ ಮಾಹಿತಿ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವರು ಈಗಾಗಲೇ ರೇಸಲ್ಲಿದ್ದಾರೆ. ಕಳೆದ ಕೆಲವು ತಿಂಗಳುಗಳ ಹಿಂದೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ದೊಡ್ಡ ಮಟ್ಟದ ಚರ್ಚೆ ಆಗಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ರೇಸ್ನಲ್ಲಿ ಈಗ ಯಾರ್ಯಾರಿದ್ದಾರೆ ಅನ್ನೋದು ಒಂದ್ ಕಡೆಯಾದ್ರೆ, ಇನ್ನು ಜೆಡಿಎಸ್ ವಿಚಾರಕ್ಕೆ ಬರೋದಾದ್ರೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನ ನಿಖಿಲ್ಗೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಸೋಲನ್ನ ಅನುಭವಿಸಿದ್ದಾರೆ. ಆದ್ರೆ ಆ ಸೋಲನ್ನ ಅನುಭವಿಸಿದ್ರು ಕೂಡ 2028ರ ಲೆಕ್ಕಾಚಾರವನ್ನ ಇಟ್ಟುಕೊಂಡು ನಿಖಿಲ್ಗೆ ಸಂಘಟನೆಯನ್ನ ಜವಾಬ್ದಾರಿಯನ್ನ ಕೊಡುವಂತಹ ಸಾಧ್ಯತೆಗಳು ಇದೆ ಅನ್ನೋದು. ಹಾಗಾದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಹೊಸ ಸಾರಥಿಯ ಲೆಕ್ಕಾಚಾರಗಳ ಬಗ್ಗೆ ಮಾತನಾಡ್ತಾ ಕೂಡ ಪಟೇಲ್ರೆ, ಈಗಾಗಲೇ ಈ ಹಿಂದೆ ಕೂಡ ಈಗ ಮೊನ್ನೆ ಕೂಡ ಎಂ ಬಿ ಪಾಟೀಲ್ ಒಂದು ಹೇಳಿಕೆ ಕೊಟ್ಟರು. ಕಾಂಗ್ರೆಸ್ಗೆ ಸಂಬಂಧಪಟ್ಟ ಹಾಗೆ ಕೆಪಿಸಿಸಿ ಬದಲಾವಣೆ, ಅಧ್ಯಕ್ಷರ ಸ್ಥಾನ ಬದಲಾವಣೆ ಆಗಬಹುದು ಅಧಿವೇಶನದ ಬಳಿಕ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಯಿತು. ಮತ್ತೊಂದು ಕಡೆ ಈ ಹಿಂದಿನ ಉದಯಪುರದ ಕಾರ್ಯಕಾರಿಣಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರು ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂಥದ್ದು. ಸೊ ಈ ಸಲ ಅಪ್ಲೈ ಆಗುವಂತಹ ಸಾಧ್ಯತೆ ಇದೆಯಾ? ಕೆಪಿಸಿಸಿಯಲ್ಲಿ ಬದಲಾವಣೆ, ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗೋದು ನಿಶ್ಚಿತಾನ? ಡಿ ಕೆ ಶಿವಕುಮಾರ್ DCM ಅನ್ನೋಕ್ಕಿಂತಲೂ PCC ಅಧ್ಯಕ್ಷರಾಗಿ ಸೈನ್ ಆಗಿದೆ ಹೆಚ್ಚು. ಅದನ್ನು ಅಧಿಕಾರವನ್ನು ಯಾವ ರೀತಿ ಮಾಡಬೇಕನ್ನೋದು ಎಲ್ಲವನ್ನು ಕೂಡ ಮಾಡಿದ್ರು. ಒಂದು ಕಾರ್ಪೊರೇಟ್ ಟಚ್ಚನ್ನು ಕೂಡ ಕೊಟ್ಟರು. ಭಾರತೀಯ ಜನತಾ ಪಕ್ಷಕ್ಕೆ ಕಾರ್ಯಕ್ರಮಗಳಿಗೆ ಸರಿಸಾಟಿಯಾಗಿ ಈ ಥರನೂ ಕಾರ್ಯಕ್ರಮ ಮಾಡ್ಬೋದು ಅಂತೇಳಿ ತೋರಿಸ್ಕೊಟ್ರು. ಹೆಜ್ಜೆ ಹಾಕಿದ್ರು. ನಿಮಗೆ ಅದು ಮೇಕೆದಾಟು ಇರ್ಬೋದು, ಭಾರತ್ ಜೋಡೋ ನಡಿಗೆ ಇರುವಂಥದ್ದು, ಮತ್ತು ಸ್ವಾತಂತ್ರ್ಯದ ನಡಿಗೆ ಬೆಂಗಳೂರಲ್ಲಾಗಿರುವಂಥದ್ದು, ಹಲವಾರು ಕಾರ್ಯಕ್ರಮಗಳು ಅವ್ರು ಮಾಡಿದ ಎಲ್ಲವೂ ಕೂಡ ಸಕ್ಸಸ್ ಆಗಿರ್ತಕ್ಕಂಥ. ಮತ್ತು ಚುನಾವಣೆಗಳು ಕೂಡ, ಅದು ವಿಧಾನಸಭೆ ಚುನಾವಣೆ ಇರ್ಬೋದು, ಲೋಕಸಭೆ ಚುನಾವಣೆಯಲ್ಲಿ ಪಾರ್ಟಿ ಒಂದು BJP ಅಷ್ಟೊಂದು ಸ್ಟ್ರಾಟಜಿಕ್ ಆಗಿರ್ತಕ್ಕಂಥದ್ದು ಮತ್ತು ಸ್ಟ್ರಕ್ಚರ್ ಇರ್ತಕ್ಕಂಥದ್ದು, ಬೂತ್ ಲೆವೆಲಲ್ಲಿ ಏನು ಅವರು ಆರ್ಗನೈಸ್ ಇದ್ದರೂ ಕೂಡ ಅದಕ್ಕೆ ಸರಿಸವಾಲಾಗಿ ಸೆಡ್ಡು ಹೊಡೆಯುವ ರೀತಿ ಪಕ್ಷವನ್ನು ಸಂಘಟನೆ ಮಾಡಿದ್ದು, ಪಕ್ಷಕ್ಕೆ ಒಂದು ಹೊಸ ಮೆರುಗು ಈಗೂ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಂಥವ್ರು ಡಿ ಕೆ ಶಿವಕುಮಾರ್. ಎಸ್, ಪಾರ್ಟಿಯಿಂದ ಒಂದಷ್ಟು ಕಂಟ್ರೋಲ್ ಕೂಡ ಅವರಿಗೆ ಸಿಕ್ತು. ಇಡೀ ಆರ್ಗನೈಸೇಷನ್ ಕಂಟ್ರೋಲ್ ಕೂಡ ಇತ್ತು. ಈಗ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಸ್ವತಃ AICC ಅಧ್ಯಕ್ಷರು ರಾಜಸ್ಥಾನದಲ್ಲಿ ನಡೆದಂಥ CWCಯಲ್ಲಿ ಹೇಳಿರ್ತಕ್ಕಂಥ, ಆದರೆ ಕರ್ನಾಟಕದಲ್ಲಿ ಆಗ್ತಾರ ಇಲ್ಲ. ಈಗ DCM ಇದ್ದಾರೆ, ಎರಡು ಜಲಸಂಪನ್ಮೂಲ ಖಾತೆ ಇದೆ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ, ಅಲ್ಲಿಗೆ ಒನ್ ಮ್ಯಾನ್ ಒನ್ ಪೋಸ್ಟಲ್ಲಿ 2-3 ಪೋಸ್ಟ್ ಇದೆ. PCC ಅಧ್ಯಕ್ಷ ಹುದ್ದೆ ಇರ್ತಕ್ಕಂಥ. ಎಸ್, ಮೂಡಾ ಪ್ರಕರಣದಲ್ಲಿ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಯಾವಾಗ DCM ಹುದ್ದೆಯನ್ನು ಪ್ರಸ್ತಾಪ ಮಾಡಿದರು, KN ರಾಜಣ್ಣ, ಸತೀಶ್ ಜಾರಕಿಹೊಳಿ, ಡಾಕ್ಟರ್ G ಪರಮೇಶ್ವರ್ ಸೇರಿದಂತೆ ಅನೇಕ ನಾಯಕರುಗಳು ಮಾಡಿದರು. ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳ ವೇಗಕ್ಕೆ ಕಡಿವಾಣ ಹಾಕಬೇಕು, ಮುಖ್ಯಮಂತ್ರಿಗಳಿಗೆ ವೇಗಕ್ಕೆ ಕಡಿವಾಣ ಹಾಕೋ ಕಾರಣಕ್ಕಾಗಿ ಮತ್ತು ಮುಖ್ಯಮಂತ್ರಿ ಹುದ್ದೆಗೆ ಎಲ್ಲ ಒಂದು ಕಡೆ ಒಂದು ಸ್ಟ್ರಾಟಜಿಕ್ ಆಗಿ ಒಂದು ಗನ್ ಪಾಯಿಂಟ್ ಇಡಬೇಕನ್ನೋ ಕಾರಣಕ್ಕಾಗಿ ಮೂಡಾ ದಾಖಲೆಗಳನ್ನು ವಿಜೇಂದ್ರ ಅವ್ರಿಗೆ ಕೊಟ್ಟರು. ಕೆಲವರಿಗೆಲ್ಲ ಇವರೇ ತಲುಪಿಸಿದ್ರು ಅಂತೇಳಿ ಗಂಭೀರ ಆರೋಪ ಬಂದಿರುವಂಥದ್ದು. ಇನ್ಸೈಡ್ ಆಗಿ ಮುಖ್ಯಮಂತ್ರಿಗಳು ಕೂಡ ಹೈಕಮಾಂಡ್ಗೆ ಪರೋಕ್ಷವಾಗಿ ಇದರ ಹಿಂದೆ ಯಾರಿದ್ದಾರೆ ಅಂತ ಈಗಾಗಲೇ ದೂರು ಕೊಟ್ಟಿರ್ತಕ್ಕಂಥದ್ದು. ಅದು ಓಪನ್ ಸೀಕ್ರೆಟ್ ಆಗಿರ್ತಕ್ಕಂಥದ್ದು. ಮತ್ತು ಇವರು ಮತ್ತು ವಿಜೇಂದ್ರ ನಡುವೆ ಬಿಸ್ನೆಸ್ ಸೇರಿದಂತೆ ರಾಜಕೀಯವೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಗಂಭೀರ ಆರೋಪಗಳು ಕೇಳಿ ಬಂದಿರುವಂಥದ್ದು. ಎಸ್, ಈಗ ಎಲ್ಲ ಒಂದು ಕಡೆ ಒಂದು ಚರ್ಚೆ ಆಗ್ತಿರ್ತಕ್ಕ ಅವರ ತಮ್ಮ ಸಹೋದರ DK ಸುರೇಶನ್ ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಮಾತು ಕೂಡ ಬರ್ತಿರುವಂಥ. ಅಷ್ಟು ಸುಲಭ ಅಲ್ಲ. ಯಾಕಂತ ಹೇಳಿದ್ರೆ DK ಸುರೇಶ್ಗೆ ಮತ್ತೆ ಅಣ್ಣನಿಂದ ತಮಗೆ ಇದೇನು ಬಳುವಳಿ ಕೊಡೋಕ್ಕಿದೇನು JDS ಪಾರ್ಟಿ ಥರ ಅಲ್ಲ, ಇದು ನ್ಯಾಷನಲ್ ಪಾರ್ಟಿ ಇರ್ತಕ್ಕಂಥ. ಎಸ್, ಈಗ CM ಬಣದವರು ಇವರಿಗೆ ಅಧಿಕಾರಾವಧಿ ಮುಗಿದೋಗಿದೆ, ಸಾಕು ಬೇರೆಯವ್ರಿಗೆ ಅವಕಾಶ ಕೊಡಿ ಅಂತಿರ್ತಕ್ಕಂಥದ್ದು. ಇಂಡೈರೆಕ್ಟ್ಲಿ ಸತೀಶ್ ಜಾರಕಿಹೊಳಿಯನ್ನು ಪುಷ್ ಮಾಡ್ತಿದ್ದಾರೆ. ಈಶ್ವರ್ ಖಂಡ್ರೆ ಹೆಸರು ಕೂಡ ಓಡಾಡ್ತಿರ್ತಕ್ಕಂಥದ್ದು, MB ಪಾಟೀಲ್ ಹೆಸರು ಕೂಡ ಓಡಾಡ್ತಿರ್ತಕ್ಕಂಥದ್ದು, ಈ ನಡೆ ಹಲವಾರು ಜನರ ಹೆಸರುಗಳು ಕೂಡ ಓಡಾಡ್ತಿರ್ತಕ್ಕಂಥ. ಆದರೆ ಡಿ ಕೆ ಶಿವಕುಮಾರ್ಗೆ ಅವ್ರ ಕಂಟ್ರೋಲ್ ಇರೋರು ಬೇಕಾಗಿರ್ತಕ್ಕಂಥ. ಹಾಗಾಗಿ ಡಿ ಕೆ ಶಿವಕುಮಾರ್ ಕೂಡ ಒಂದಷ್ಟು ದಿನ ತಳ್ಳಲಿಕ್ಕೆ ಎಷ್ಟು ಸಾಧ್ಯ? ಯಾಕಂತ ಹೇಳಿದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಆಪ್ತರು ಹೇಳೋ ಪ್ರಕಾರ 30 ತಿಂಗಳು ಅಧಿಕಾರ ಅಂತ ಬಂದರೆ ಮುಂದಿನ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ 2020 ಡಿಸೆಂಬರ್ಲಿ ಇವರು ಅಧಿಕಾರ ಪಡೀಲಿಕ್ಕೆ KPCC ಅಧ್ಯಕ್ಷ ಹುದ್ದೆ ಕೂಡ ಪ್ರಮುಖ ಆಗಿರ್ತಕ್ಕಂಥ. ಹಾಗಾಗಿ ಅದನ್ನು ತಳ್ಳೋ ಪ್ರಯತ್ನವನ್ನು ಮಾಡ್ತೀರಾ ಅಂತ ಹೇಳ್ತಾರೆ. ಆದರೆ ಈ ಸಾರಿ ಅಧ್ಯಕ್ಷರನ್ನು ಬದಲಾವಣೆ ಮಾಡಲೇಬೇಕಂತೇಳಿ ತೀರ್ಮಾನ ಮಾಡಿರುವಂಥದ್ದು. ನಿಮಗೆ ಗುಜರಾತ್ನ ಕಾರ್ಯಕಾರಿಣಿ ನಂತರ ಕರ್ನಾಟಕದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಆಗ್ಬೋದು. ಇನ್ನು ಜನವರಿ ಮೊದಲನೇ ವಾರದಲ್ಲಿ ಉಳಿದಿರ್ತಕ್ಕಂಥ MLC 4 ಸ್ಥಾನಗಳ ಸಂಬಂಧಪಟ್ಟ ಈಗಾಗಲೇ ಡಿ ಕೆ ಶಿವಕುಮಾರ್ದೊಂದು ಟೀಮು, ಸಿದ್ದರಾಮಯ್ಯ ಟೀಮು, ಹೈಕಮಾಂಡ್ ಟೀಮ್ ಈಗ ಆ್ಯಕ್ಟಿವ್ ಆಗಿರ್ತಕ್ಕಂಥ. ಹಾಗಾಗಿ ಇಲ್ಲಿ KPCC ಅಧ್ಯಕ್ಷ ಹುದ್ದೆ ಬದಲಾವಣೆಗೆ ಈಗಾಗಲೇ CM ಟೀಮ್ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು. ಅದು ಉಳಿಸ್ಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ಏನೆಲ್ಲ ಪ್ರಯತ್ನ ಮಾಡಬೇಕು ಆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಯಾಕಂತೇಳಿದ್ರೆ ಇದರ ಪ್ರಯತ್ನ ಭಾಗವಾಗಿ ಗಾಂಧಿ ಭಾರತ ಕಾರ್ಯಕ್ರಮನ ಮಾಡಲಿಕ್ಕೆ ಹೊರಟರು. ಆ ಮುಖಾಂತರ ಇನ್ನೊಂದಿಷ್ಟು ದಿವಸ ತಳ್ಳಲಿಕ್ಕೆ ಅದು ಸ್ಟ್ರಾಟಜಿ ಕೂಡ ಇತ್ತು. ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ನೋಡಬೇಕಾಗಿದೆ. ಇನ್ನು JDSನಲ್ಲಿ
ಸದ್ಯಕ್ಕೀಗ ಜಿ ಟಿ ದೇವೇಗೌಡರು ಮುನ್ಸ್ಕೊಂಡಿದ್ದಾರೆ. ಯಾರು ಅವ್ರಿಗೆ ಕೂಡ ಕಂಪ್ಲೀಟ್ ಈಗ ರಾಷ್ಟ್ರಾಧ್ಯಕ್ಷರು ದೇವೇಗೌಡರು, ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ, ಯುವ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಆಗಿರ್ತಕ್ಕಂಥದ್ದು. ಎಲ್ಲರೂ ಪಾಪ ಆರೋಪ ಮಾಡ್ತಾರೆ ಫ್ಯಾಮಿಲಿ ಪಾರ್ಟಿ ಅಂತೇಳಿ, ಎಲ್ಲರೂ ಅವರೇ ಅಧ್ಯಕ್ಷ ಆಗಿದ್ದಾರೆ. ಹಾಗಾಗಿ ಮತ್ತೆ ನಿಖಿಲ್ ಕುಮಾರಸ್ವಾಮಿಯನ್ನು ತಂದು ಕೂರಿಸ್ತಾರ, ನಿಖಿಲ್ ಕುಮಾರಸ್ವಾಮಿ ಯುವಕರಾಗಿದ್ದರಿಂದ ಎಲ್ಲ ಸೀನಿಯರ್ಸ್ ಒಪ್ತಾರ ಅಂತ ಕೂಡ ಸದ್ಯದ ಕುತೂಹಲ. ಹಿರಿಯರ ಅಸಮಾಧಾನ ಮತ್ತೊಂದು ಕಡೆ ಈಗಾಗಲೇ ಸೋಲು ಕೂಡ ಅನುಭವಿಸಿರೋದು. ಬಟ್ ನಿಖಿಲ್ ಕುಮಾರಸ್ವಾಮಿನೇ ಅನಿವಾರ್ಯನಾ ಜೆಡಿಎಸ್ಗೆ ಹೇಗೆ ಅಂತ ಹೇಳಿ? ನವಿತಾ, ಯಾವುದೇ ಒಂದು ಚಿಕ್ಕ ಕೆಲಸವನ್ನು ತೆಗೆದುಕೊಳ್ಳೋದಕ್ಕೆ ಹೋದರೂ ಸಿಂಪಲ್ ಎರಡು ಸಾಮಾನ್ಯವಾದಂಥ ಪ್ರಶ್ನೆಯನ್ನು ಕೇಳ್ತಾರೆ. ನಿಮ್ಮ ಕ್ವಾಲಿಫಿಕೇಷನ್ ಏನು, ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂಥೇಳಿ. ಆ ಒಂದು ಪ್ರಶ್ನೆಯನ್ನು ನಿಖಿಲ್ ಕುಮಾರಸ್ವಾಮಿಯವರು ತಮಗೆ ತಾವೇ ಕೇಳಿಕೊಂಡ್ರೆ, ಕನ್ನಡಿ ಮುಂದೆ ನಿಂತು ನಾನು ಈ JDSನ ರಾಜ್ಯಾಧ್ಯಕ್ಷ ಆಗೋದಕ್ಕೆ ನನ್ನ ಕ್ವಾಲಿಫಿಕೇಷನ್ ಏನು, ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂತ ಕೇಳಿಕೊಂಡ್ರೆ ಬಹುತೇಕವಾಗಿ ಅವರಿಗೆ ಉತ್ತರ ಸಿಗುವಂಥ ಸಾಧ್ಯತೆಗಳು ಇದ್ದೇ ಇದ್ದಾವೆ. ಯಾಕಂದರೆ ಅವರ ತಂದೆ ಇದ್ದಾರೆ, ತಂದೆ ಕಾರಣಕ್ಕೆ ಅವರ ತಾತ ರಾಷ್ಟ್ರೀಯ ಅಧ್ಯಕ್ಷ, ತಂದೆ ರಾಜ್ಯಾಧ್ಯಕ್ಷ, ಅದಕ್ಕೆ ನಾನು ಅಧ್ಯಕ್ಷನಾಗ್ತೀನಿ ಅಂತೇಳಿ ಡಿಸಿಷನ್ ಆಗೋದಾದರೆ ಅದಕ್ಕೆ ಯಾರು ಅಭ್ಯಂತರನೂ ಕೂಡ ಮಾಡೋದಿಲ್ಲ. ಯಾರು ಇರಬೇಕು ಅವ್ರು ಇರ್ತಾರೆ ಆ ಪಕ್ಷದಲ್ಲಿ, ಬೇಡ ಅನ್ನೋರು ಈಗ ಕಾಂಗ್ರೆಸ್ನಲ್ಲಿ ಹೋಗೋದಕ್ಕೆ ಆಲ್ರೆಡಿ ಸಿದ್ಧರಾಗಿರೋಂಥ ಸಾಕಷ್ಟು BJP ಸಾಕಷ್ಟು JDSನ ಶಾಸಕರು ಕೂಡ ಇದ್ದಾರೆ. ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಈ ಪಕ್ಷ ಎಷ್ಟು ದಿನ ಇರುತ್ತೆ ಅಥವಾ ಬೆಳೆಯುತ್ತಾ ಗಟ್ಟಿಯಾಗುತ್ತಾ ಅದು ಮುಂಬರುವಂಥ ಹಂತದಲ್ಲಿ. ಆದರೆ ಒಬ್ಬ ಯುವ ಅಧ್ಯಕ್ಷನಾಗಿ JDSನ ಏನೆಲ್ಲ ಒಂದು ಸಾಧನೆಯನ್ನ ಮಾಡಿದ್ದಾರೆ, ಎಷ್ಟು ರಾಜ್ಯವನ್ನು ಸುತ್ತಿದ್ರು, ಎಷ್ಟು ಪಕ್ಷವನ್ನು ಸಂಘಟನೆ ಮಾಡಿದ್ದಾರೆ, ಎಷ್ಟು ಯುವಕರಿಗೆ ಒಂದು ರೋಲ್ ಮಾಡೆಲ್ ಆಗಿ ನಿಲ್ಲೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಾಧ್ಯ ಆಯಿತು ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಅವರೇ ಕೊಡಬೇಕಾಗುತ್ತೆ. ಆ ಉತ್ತರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅದು ಸರಿಯಾದ ರೀತಿಯಾದಂಥ ಉತ್ತರ ಆದರೆ ಅವರೇ ಪಕ್ಷದವರೇ ಅವರನ್ನು ಅಧ್ಯಕ್ಷ ಮಾಡೋದಕ್ಕೆ ಯಾವುದೇ ಒಂದು ಅಭ್ಯಂತರವನ್ನು ಮಾಡೋದಿಲ್ಲ. ಇನ್ನು ಈ ಕಾಂಗ್ರೆಸ್ ವಿಚಾರಕ್ಕೆ ಬಂದಾಗಲೂ ಕೂಡ ಈಗ ಅಲ್ಲಿಯ KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರನ್ನು ಬದಲಾವಣೆ ಮಾಡಬೇಕಂದ್ರೆ ಕಾರಣ ಏನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಈಗ ಮೊನ್ನೆ ನಡೆದಂಥ ಉಪಚುನಾವಣೆಯಲ್ಲಿ 3ಕ್ಕೆ 3 ಈಗ ಕಾಂಗ್ರೆಸ್ ಗೆದ್ದಿರುವಂಥದ್ದು, ಪ್ರತಿಯೊಂದರಲ್ಲೂ ಕೂಡ ಗಟ್ಟಿಯಾಗಿ ಹೋಗ್ತಾ ಇದೆ. ಅವರ ನೇತೃತ್ವದಲ್ಲಿನೇ 136 ಸ್ಥಾನ ಬರೋದಕ್ಕೆ ಸಾಧ್ಯ ಆಯಿತು. ಕೇವಲ ಅವರ ಒಂದು ಬಲವನ್ನು ಕಾಂಗ್ರೆಸ್ ಪಕ್ಷದಲ್ಲಿಯೇ ಕಟ್ಟಿ ಹಾಕಬೇಕು ಅನ್ನುವಂಥ ಉದ್ದೇಶದಿಂದ ಮತ್ತೊಬ್ಬ KPCC ಅಧ್ಯಕ್ಷನನ್ನು ಮಾಡಿದರೆ ಮಾಡಬೇಕಾಗುತ್ತೆ, ಅಥವಾ ಪಕ್ಷದ ಹಿತದೃಷ್ಟಿಯಿಂದ ನೋಡಿದಾಗ ಒಂದು ಅವರು ಮುಂದುವರಿಯೋದು ಆ ಪಕ್ಷಕ್ಕೂ ಕೂಡ ಬೆಟರ್ ಅನಿಸುತ್ತೆ. ಜೊತೆಗೆ ಅವ್ರು ಏನಾದರೂ ಮುಖ್ಯಮಂತ್ರಿ ಆಗುವಂಥ ಕನಸಿಗೆ ಕೂಡ ಇಲ್ಲಿ ಕೊಕ್ಕೆ ಹಾಕುವಂಥ ಪ್ರಯತ್ನಗಳು ನಡೀತಾ ಇದಾವೆ. ಅದಕ್ಕೆ ಉದಾಹರಣೆಯಾಗಿ ಹೊಸ ಅಧ್ಯಕ್ಷರ ಸ್ಥಾನ ಹೆಸರುಗಳು ಕೇಳಿ ಬರ್ತಿದಾವ ಅನ್ನೋದು ಕೂಡ ಮುಖ್ಯವಾಗುವಂಥದ್ದು. ನವಿತಾ, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ಇದು ಈ ಹೊತ್ತಿನ ಮಾತುಕತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.